ತುಮಕೂರಿನಲ್ಲಿ 1ನೇ ತರಗತಿಯ ವಿದ್ಯಾರ್ಥಿನಿಯ ಕೈಬೆರಳು ಕಟ್ ಪ್ರಕರಣ. ಮುಖ್ಯ ಶಿಕ್ಷಕ ನಾಗೇಶ್, ಸಹ ಶಿಕ್ಷಕಿಯ ಮೇಲೆ ಕ್ರಮ. ಬಿಇಒ ಸೇರಿ 4 ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ತುಮಕೂರಿನ ಗುಳೂರು ಸರ್ಕಾರಿ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. ಆಸ್ಪತ್ರೆಗೆ ದಾಖಲಿಸದೆ, ಪೇರೆಂಟ್ಸ್ಗೆ ಮಾಹಿತಿ ಕೊಡದೆ ನಿರ್ಲಕ್ಷ್ಯವನ್ನು ವಹಿಸಿದ್ರು ಶಿಕ್ಷಕರು. ವರದಿ ತರಿಸಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಪ್ಪಿದ್ರೆ ಖಂಡಿತವಾಗಿಯೂ ಕೂಡ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವೇನು ಹೇಳ್ತಾ ಇದ್ದೀರಾ, ಒಂದು ಮಗದು ಇನ್ನೊಂದು ಮಗು ಬಾಗಿಲು ಹಾಕ್ಬಿಟ್ಟಿದೆ ಜೋರಾಗಿ, ಆ ಟೈಮಲ್ಲಿ ತುಂಡಾಗಿದೆ ಅಂತಕ್ಕಂಥದ್ದು. ಮತ್ತೆ ಪೇರೆಂಟ್ಸ್ಗೂ ಇನ್ಫಾರ್ಮ್ ಮಾಡಿಲ್ಲ ಒಂದು, ಪ್ಲಸ್ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಅಟ್ಲೀಸ್ಟ್ ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಬೇಕು ಏನೇ ಆದ್ರೂ ಕೂಡ. ಅದನ್ನು ಕೂಡ ಈಗ ರಿಪೋರ್ಟ್ ತರಿಸ್ಕೊಳ್ತೀನಿ, ಅದು ಯಾರ್ದು ತಪ್ಪಿದೆ ನೋಡಿಕೊಂಡು ಈ ಥರ ಯಾವುದೇ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು. ಮತ್ತು ಅವ್ರು ಏನಾದ್ರು ಟೀಚರ್ಸು ಸ್ವಲ್ಪ ಹಗುರವಾಗಿ ಮಾತಾಡಿದ್ರೆ, ಅಲ್ಲಲ್ಲ ಮಾತಾಡಿರೋದು ಎಲ್ಲ ಎನ್ಕ್ವೈರಿ ಮಾಡಿ ಅದೇನಾದ್ರು ಮಾಡಿದ್ದಾರೆ ಅಂದರೆ ನಿರ್ದಾಕ್ಷಿಣ್ಯವಾಗಿ ವಿಲ್ ಟೇಕ್ ಆ್ಯಕ್ಷನ್. ನಾನು ಅದನ್ನ ಹಾಗೆ ಬಿಡೋದಕ್ಕಾಗಲ್ಲ. ಬಿಕಾಸ್ ಮಕ್ಕಳು ನಮ್ಮ ಶಾಲೆಗೆ ಬಂದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಮ್ಮ ಟೀಚರ್ಸ್ದು ಅಂದರೆ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಇಲಾಖೆದ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸುರಕ್ಷಿತವಾಗಿ